ವಿಶೇಷ ಸಹಕಾರಿ ಸಪ್ತಾಹ ಸಹಕಾರದಿಂದ ಸಮೃದ್ಧಿ ಈ ಸಮಾರಂಭದ ನಮ್ಮ ಕಾರ್ಯಕ್ರಮದ ಧ್ವಜಾರೋಹಣವನ್ನು ಮಾಡಿ ನಮ್ಮನ್ನು ಉದ್ದೇಶಿಸಿ ಮಾತನಾಡಿದಂಥ ಈ ಕ್ಷೇತ್ರದ ಶಾಸಕರು ನನ್ನ ಆತ್ಮೀಯರಾದಂಥ ಸನ್ಮಾನಿಸಿ ವೇದವ್ಯಾಸ ಕಾಮತ್ರವರೇ, ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟದ ಅಧ್ಯಕ್ಷರು ಆತ್ಮೀಯರಾದಂಥ ರವಿರಾಜ ಹೆಗ್ಡೆ ಅವರೇ, ಉಡುಪಿ ಜಿಲ್ಲಾ ಸಹಕಾರಿ ಯೂನಿಯನ್ನ ಅಧ್ಯಕ್ಷರಾದಂಥ ಆತ್ಮೀಯರಾದಂಥ ಜಯಕರ್ ಶೆಟ್ಟಿ ಅವರೇ, ಸಹಕಾರ ಸಂಘಗಳ ಉಪನಿಬಂಧಕರಾದಂಥ ಮಾನ್ಯ ರಮೇಶ್ ಅವರೇ, ದೇವಪ್ರಸಾದ್ ಶೆಟ್ಟಿ ಅವರೇ, ಶಶಿಕುಮಾರ್ ಬಾಗೇಟೂರವರೇ, ವಿನಯ್ ಕುಮಾರ್ ಸುರಿಂಜಿ ಅವರೇ, ಎಲ್ಲ ನಮ್ಮ ವೇದಿಕೆಯಲ್ಲಿ ಅಂತ ಗೌರವಾನ್ವಿತರಲ್ಲಿ ಸೇರಿರುವಂಥ ಸಹಕಾರಿ ಬಂಧುಗಳ ದೃಶ್ಯ ಮಾಧ್ಯಮ ಮಿತ್ರರೇ, ನಾವು ಹೀಗೆ ಮಾತಾಡ್ತಾ ಕೂತ್ಕೊಂಡಾಗ ಬೆಳಿಗ್ಗೆ ಮಾತಾಡಿದ್ದವು. ಈ ವರ್ಷದಿಂದ ನಮಗೆ ಎರಡೆರಡು ಸಹಕಾರಿ ಸಪ್ತಾಹ ಆಚರಣೆ ಮಾಡುವಂಥ ಕಾರ್ಯಕ್ರಮ ಬರುತ್ತಿದೆ ಅಂತ. ಇದು ದೇಶದಲ್ಲಿ ಸಹಕಾರಿ ಸಪ್ತಾಹ ಸಹಕಾರ ಇಲಾಖೆ ಪ್ರಾರಂಭ ಆಗಿ 5 ವರ್ಷ ಆದಾಗ ಒಂದು ಸಹಕಾರದಿಂದ ಸಮೃದ್ಧಿ ಅನ್ನುವಂಥ ವಿಶೇಷವಾದಂಥ ಒಂದು ಸಹಕಾರಿ ಸಪ್ತಾಹವನ್ನು ನಾವು ಇವತ್ತು ಪ್ರಾರಂಭ ಮಾಡಿದ್ದೇವೆ. ಸಂತೋಷ. ಯಾಕೆ ಹೇಳಿದರೆ, ದೇಶಕ್ಕೂ ರಾಜ್ಯಕ್ಕೂ ಭಿನ್ನಾಭಿಪ್ರಾಯ ಬರಬಾರ್ದು. ನಾವೆಲ್ಲರೂ ಸಹಕಾರಿಗಳಾದ್ದರಿಂದ ಎಲ್ಲವನ್ನು ಹೊಂದಿಸಿಕೊಂಡು ಹೋಗುವಂಥ ಕೆಲಸವನ್ನು ನಾವೆಲ್ಲರೂ ಮಾಡಬೇಕಾಗ್ತದೆ ಅನ್ನುವಂಥದ್ದನ್ನು ನಾವು ತಿಳ್ಕೊಂಡು ಮೊದಲನೇ ಬಾರಿಗೆ ಎಲ್ರಿಗಿಂತ ಮೊದಲು ಒಂದು ಸಹಕಾರದಿಂದ ಸಮೃದ್ಧಿ ಅನ್ನುವಂಥ ಸಪ್ತಾಹವನ್ನು ಆಚರಿಸಿದ್ದು ಹೇಳಿದರೆ ಅದು ಮಂಗಳೂರಿನಲ್ಲಿ ಅಂತ ಹೇಳಲಿಕ್ಕೆ ನಮಗೆ ಭಾಳ ಸಂತೋಷ ಆಗ್ತದೆ. ನಾವು ಎಲ್ಲದರಲ್ಲೂ ಒಗ್ಗಟ್ಟಾಗಿ ಹೋಗುವವರು. ಒಬ್ಬರು ಮಾತಾಡ್ತಾ ಹೇಳಿದರು, ನಮ್ಮ ಪಕ್ಷ ಅದು ಇದು ಹೇಳಿದರು. ನಮಗೆ ಪಕ್ಷ ಇಲ್ಲ, ನಮ್ಮ ಪಕ್ಷ ಸಹಕಾರ ಪಕ್ಷವೇ ನಮ್ಮ ಪಕ್ಷ. ಸಹಕಾರದಿಂದ ಸಮೃದ್ಧಿ ಅಂತ ನಮ್ಮ ದೇಶದ ಅಮಿತ್ ಶಾ ಅವರು ಸಹಕಾರ ಸಚಿವರು ಯಾವಾಗಲೂ ಹೇಳ್ತಾರೆ. ಆದ್ದರಿಂದ ನಾವು ಕೂಡ ನಮ್ಮ ಪಕ್ಷ ಸಹಕಾರಿ ಪಕ್ಷ, ಸಹಕಾರದಿಂದಲೇ ಸಾಧ್ಯತೆ ಇದೆ ಅನ್ನುವಂಥದ್ದನ್ನು ನಾವು ಕಂಡುಕೊಳ್ತಾ ಇದ್ದೇವೆ. ಇವತ್ತು ನಮ್ಮ ವೇದವ್ಯಾಸ ಕಾಮತ್ರ ನನ್ನ ಆತ್ಮೀಯರು ಹೇಳಿದರು, ಅವರು ಅತಿ ಶ್ರೀಮಂತರು ಹೇಳಿದರೆ, ಕ್ಯಾಂಪ್ಕೋ ಅಲ್ಲಿರೋದು, ಬ್ಯಾಂಕಲ್ಲಿರೋದು, KMM ಅಲ್ಲಿರೋದು. ಅವರು ಶ್ರೀಮಂತರೇ, ಕಮ್ಮಿ ಏನಿಲ್ಲ. ಸದಾ ಶ್ರೀಮಂತಿಕೆ ಉಳ್ಳವರು. ಹಾಗೆ ಅವರು ಮುಂದುವರಿಯಲಿ ಅಂತ ನಾನು ಅವರಿಗೆ ಆಶಿಸ್ತೇನೆ. ಯಾಕೆ ಹೇಳಿದರೆ, ಅವ್ರನ್ನ ಯಾವಾಗಲೂ ಕರೆದು ನಮ್ಮ ಜೊತೆ ಯಾವಾಗಲೂ ಬಂದು ಇರ್ತಾರೆ. ಇಷ್ಟೇ ಬಿಡಿ ಇಲ್ಲದ ಕಾರ್ಯಕ್ರಮ ಇದ್ದರೂ ನಮ್ಮಲ್ಲಿ ಇರ್ತಾರೆ. ಇವತ್ತು ಇಷ್ಟು ಸಂಖ್ಯೆಯಲ್ಲಿ ನಾವು ಇಲ್ಲಿ ಸೇರಿದ್ದೇವೆ. ಮಾತಾಡುವ ಕೆಲವರು ಹೇಳಿದರು, ದೇಶದ ಒಂದು ವ್ಯವಹಾರದಲ್ಲಿ 30 ಕೋಟಿ ಜನಸಂಖ್ಯೆ ಸಹಕಾರಿ ಕ್ಷೇತ್ರದಲ್ಲಿ ಸದಸ್ಯರಾಗಿದ್ದಾರೆ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಯಾವುದಾದ್ರೂ ಒಂದು ವ್ಯವಸ್ಥೆ ಇದ್ದಿದ್ರೆ ಅದು ಸಹಕಾರಿ ಕ್ಷೇತ್ರ ಮಾತ್ರ ಅಂತ ಹೇಳಲಿಕ್ಕೆ ನಮಗೆ ಸಂತೋಷ ಆಗ್ತಾ ಇದೆ. ಇವತ್ತು ನೋಡಿ, ನಮ್ಮ ರಾಜ್ಯದಲ್ಲಿ ಸುಮಾರು 47,000ಕ್ಕೂ ಮಿಕ್ಕಿ ಸಹಕಾರಿ ಸಂಘಗಳಿವೆ. ನಾನು ಒಂದೇ ಮಾತು, ನಾನು ಕೂಡ ವಾಣಿಜ್ಯ ಬ್ಯಾಂಕ್ನಲ್ಲಿ ಕೆಲಸ ಮಾಡಿದ್ದೇನೆ. ಆದರೆ ಇವತ್ತು ವಾಣಿಜ್ಯ ಬ್ಯಾಂಕನ್ನು ಹೋಲಿಸಿದರೆ, ವಾಣಿಜ್ಯ ಬ್ಯಾಂಕ್ಗಳಿಗೆ ಈ ಪಾಪದ ಹೆಂಗಸರು ಎಲ್ಲಾದರೂ ಹೋದರೆ ಅವರನ್ನು ಮಾತಾಡಿಸ್ತಾರೆ. ಅದು ಮೊದಲೇ ಇಲ್ಲ. ಅವ್ರು ಹೋಗಬೇಕಾಗಿದ್ರೆ ಸಹಕಾರಿ ಸಂಘಗಳಲ್ಲಿ ಹೋಗಿ ಅಲ್ಲಿ ಅವರು ತಮ್ಮ ಬೆಳವಣಿಗೆಯನ್ನು ಕಂಡಿದ್ದಾರೆ. ಇವತ್ತು ನಾವು ಹೇಳೋದು ಕೂಡ ಅದೇ, ಸಹಕಾರಿ ಕ್ಷೇತ್ರದಿಂದ ಮಾತ್ರ ನಾವು ಬೆಳೀಲಿಕ್ಕೆ ಸಾಧ್ಯತೆ ಇದೆ. ಇವತ್ತು ಹಾಲು ಒಕ್ಕೂಟ ಕೂಡ ಅಭಿವೃದ್ಧಿ ಆಗ್ತಾ ಇದೆ. ದಿವಸದಿಂದ ದಿವಸ ಹಾಲು ಜಾಸ್ತಿ ಆಗ್ತಾ ಇದೆ. ಆದರೆ ಮುಂದಿನ ವರ್ಷದ ನನ್ನ ಒಂದು ಚಿಂತನೆ ಹೇಳಿದರೆ, ಮಳೆ ಇಲ್ಲ ಈ ವರ್ಷ. ಮಳೆ ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿಗೆ 54% ಮಳೆ ಕಮ್ಮಿ ಇದೆ ಅಂತ ಹೇಳ್ತಾರೆ. ಮುಂದಿನ ಭವಿಷ್ಯದ ಬಗ್ಗೆ ಚಿಂತನೆಯನ್ನು ಕೂಡ ನಾವು ಈಗಲೇ ಮಾಡಬೇಕಾಗ್ತದೆ. ಹಾಗಾಗಿ ನಾವು ಹೇಳೋದು ಇಷ್ಟೇ, ಹೆಚ್ಚು ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ.
ಪುನಃ ಈ ಸಹಕಾರಿ ನಮ್ಮ ದೇಶದ ಪ್ರಧಾನಿಯವರಿಗೆ ಗೊತ್ತಿದೆ, ಸಹಕಾರದಿಂದ ಮಾತ್ರ ನಮ್ಮ ದೇಶದ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದನ್ನು ಅವರು ಕಂಡುಕೊಂಡಿದ್ದಾರೆ. ನಾವು ಕೂಡ ಇದಕ್ಕೆ ಸಹಕಾರ ನೀಡುವ, ಇದೇ ರೀತಿಯಾಗಿ ಒಟ್ಟಾಗಿ ಬೆಳೆಸುವ, ಎಲ್ಲರೂ ಸಹ ಸಮೃದ್ಧಿಯಾಗಿ ಬೆಳೆಯುವಂಥ ಅವಕಾಶ ಜನರಿಗೆ ಮೂಡಿ ಬರಲಿ ಅಂತ ಹೇಳಿಕೊಂಡು ನನ್ನ ಮಾತಿಗೆ ವಿರಾಮಗೊಳ್ಳುತ್ತೇನೆ. ಜೈ ಹಿಂದ್, ಜೈ ಸಹಕಾರ.